ಹ್ಮ್ ಏನಮ್ಮ ಬನ್ನಿ ಬನ್ನಿ ಬಮ್ಮ. ಯಾವ ಊರಿದು ರಮೇಶಿ? ಬೆಳಿಗಾವಿ. ಶಿಕಾರಿಪುರ ಹತ್ರ ಆಗತ್ತಲ್ವಾ? ಶಿಕಾರಿಪುರ ತಾಲೂಕು ಹತ್ರ ಇದು. ಶಿಕಾರಿಪುರ ತಾಲೂಕು ಮತ್ತೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ವಾ ಇದು? ಏನ್ ತಾಯಿ ಎರಡನೇ ವಿಸಿಟಿಂಗ್ ಅಲ್ವಾ ಇದು? ಚೆನ್ನಾಗಿದ್ಯಾ? ನೀನ್ ಚೆನ್ನಾಗಿದ್ರೆ ನನ್ನ ತಂಗಿ ಚೆನ್ನಾಗಿದ್ರೆ ಖುಷಿ ನನಗೆ. ಕೆಲಸ ಆಗ್ತಾ ಇದೆಯಾ? ಮತ್ತೆ ಎಲ್ಲ ಪ್ಲಾನ್ ತಗೊಂಡಿದ್ದೀರಿ, ಎಲ್ಲ ಮಾಡ್ಕೊಂಡಿದ್ರಿ, ಬಟ್ ಇದೇ ಮಿಸ್ಟೇಕ್ ಮಾಡೋದು ನಾವು. ನೋಡಿ, ಇದು ನೆಲಕ್ಕಿಂತ ಎತ್ತರ ಇರಬಾರ್ದು, ನೆಲಕ್ಕಿಂತ 1 ಇಂಚ್ ಎತ್ತರ ಇರ್ಬೇಕಷ್ಟೇ. ಮಣ್ಣು ಹಾಕೋವರೆಗೂ ಮತ್ತೆ ಅಷ್ಟೇನೆ ಅದು ಸಮಸ್ಯೆ. ಅದು ಅರ್ಥ ಆಯ್ತಾ? ಎಲ್ಲಾನು ಆ ಕಡೆಯಿಂದ ನೀರು ಬರೋಗ್ ಮಾಡ್ಕೊಳ್ಳಿ, 1 ಇಂಚ್ ಲೆವೆಲ್ಗೆ ಮಾಡ್ಕೊಳ್ಳಿ. ಒಂದು ಎರಡನೇದು, ಈ ಫಸ್ಟ್ ಇಟ್ಗೆ ಇದಾವಲ್ವ, ಎಲ್ಲ ಇಟ್ಗೆನ್ ತಗೊಂಡೋಗಿ ಆ ಕಡೆ ಇಡಿ. ನಾಳೆ ಇಡಿ, ಒಳ್ಳೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ಎಲ್ಲ ಕಿರಿಕಿರಿನೇ ಅರ್ಥ ಆಗುತ್ತೆ. ನಮ್ಮ ಕನ್ವೀನಿಯಂಟ್ ಮಾಡ್ಕೊಂಡಿರ್ತೀವಿ ನಾವು. ಏನಮ್ಮ ಮಾಡ್ಕೊಂಡಾಗ ಸಮಸ್ಯೆ ಆಗುತ್ತೆ. ಇದೆಲ್ಲ ಕ್ಲಿಯರ್ ಮಾಡಿ, ಏನೇನ್ ಇರಬಾರ್ದು ಆ ಕಡೆ ಇಟ್ಕೊಳ್ಳಿ. ಇದನ್ನ ದಬ್ಬಿ ಸ್ವಲ್ಪ ಆ ಕಡೆಗೆ. ದುಡ್ಡಿಗೆ ಸಮಸ್ಯೆ ಆಗುತ್ತೆ. ಇದು ಯಾರನ್ನ ಕೊಡಲ್ಲ ನೋಡು. ಅರ್ಥ ಆಯ್ತಾ ರಮೇಶ್? ನೆನ್ಪಿಟ್ಕೊಳ್ಳಿ, ಎಲ್ಲ ಆ ಕಡೆಯಿಂದ ಮಣ್ಣು ನೋಡುದು, ರೋಡ್ ಸೀದಾ ನೀರು ಹೋಗಿ ಮಾಡ್ಕೊಳ್ಳಿ. ಎಲ್ಲ ಕಂಪ್ಲೀಟು. ಇದು ಹೈಟ್, ಎರಡು ಕಡೆಯಿಂದ ಇದಕ್ಕಿಂತ ಇದು ಹೈಟ್ ಇರಲಿ, ಅದು ಹೈಟ್ ಇರಲಿ, ಹೈಟ್ ಇರಲಿ. ಹಿಂಗ್ ಮಾಡ್ಕೊಂಡ್ರ? ಸರಿ ಸರಿ. ಏನ್ ಮಾಡ್ಕೊಂಡ್ರಿ ಈಗ? ಏನಿದು ಹಾಲ್ ಮಾಡ್ಕೊಂಡ್ರ? ಬಿಡಿ, ಏನ್ ತೊಂದ್ರೆ ಏನಿಲ್ಲ. ನೋಡ್ತಿದ್ದೀನಿ, ಚೆನ್ನಾಗಿದೆ, ಏನ್ ತೊಂದ್ರೆ ಏನಿಲ್ವಲ್ಲ. ಅವತ್ತೇ ಹೇಳಿದ್ರಲ್ಲ ಫೋನ್ ನಲ್ಲಿ ಈಗ ಮಾಡ್ಕೊಳ್ತೀವಿ ಅಂತ. ಒಂದು ವೆಂಟಿಲೇಷನ್ ಕೊಡ್ಬೇಕಿಲ್ವಾ? ಕೊಡಿ, ವೆಂಟಿಲೇಷನ್ ಕೊಡಿ ಒಂದು. ಇಲ್ಲಿ ಕೊಡಿ ಒಂದು ವೆಂಟಿಲೇಷನ್. ಪೂಜೆ ಕೊಡ್ಬೇಕಮ್ಮ ಅಲ್ವಾ? ಡೋರ್ ಓಕೆ. ಒಂದು ಸಣ್ಣ ಕಟ್ಟೆ ಕಟ್ಕೊಂಡು ಸಾಕು. ಪೂರ್ವಾಭಿಮುಖವಾಗಿ ಹಿಂಗೆ ಅರ್ಚನೆ ಮಾಡಿಲ್ಲ. ಸರಿಮ್ಮ? ಓಕೆ. ಅದು ವೆಂಟಿಲೇಷನ್ ಅಷ್ಟು ಕೊಡಿ, ಅಷ್ಟು ಸಣ್ಣ ಚಿಕ್ಕದು. ಓಕೆ. ಮಾಡಿದ್ದು ಸರಿ ಇದೆ. ಹೇಳದಂದ್ರೆ ಮುಚ್ಕೊಂಡು ತಿರ್ಬೇಕಾರೆ ಹೇಳ್ಕೊಂಡ್ಬಿಡ್ರಿ. ಇರ್ಲಿ, 1 ನಿಮಿಷ ಇರ್ಲಿ, ತೊಂದ್ರೆ ಏನಿಲ್ಲ, ತಲೆ ಕೆಡ್ಸ್ಕೊಬಿಡಿ, ಇರ್ಲಿ. ಇದು ಎಷ್ಟು ನಮ್ದು ಜಾಗ? ಎಷ್ಟಿದೆ ನಮ್ದಿನ್ನು? ಬೇಲಿವರೆಗೂ. ಒಂದ್ ಕೆಲಸ ಮಾಡಿ, ಮುಂದೆ ಎಷ್ಟಿದೆ ಜಾಗ ನಮ್ದಿನ್ನು? ಇಲ್ಲೊಂದು 12 ಅಡಿವರೆಗೂ ತಗೊಂಡು, 12 ಅಡಿವರೆಗೂ ಕರೆಕ್ಟ್ ಆಗಿ ಇಲ್ಲಿಂದ ಅಲ್ಲಿಗೆ ಎಷ್ಟು ಬರುತ್ತೋ ಅಲ್ಲಿಂದ ಎಷ್ಟು ಮಾಡ್ಕೊಂಡು ಸ್ಕ್ವೇರ್ ಮಾಡ್ಕೊಂಡು 12 ಅಡಿ ಮಾಡ್ಕೊಂಡು ಎಷ್ಟು ಮಾಡ್ಕೋಬೇಕು. ಬೇಡ, ಅರ್ಥ ಆಯ್ತು ಹೇಳುದು ಉಮೇಶ್? ಯಾರು ಉಮೇಶು? ಅಷ್ಟು ಸಾಧ್ಯನ ಸ್ಟ್ರೈಟ್ ಮಾಡ್ಕೊಳ್ಳಿ. ನೀವು ಇಷ್ಟು ಮಣ್ಣು ಐತಲ್ಲ, ಇನ್ನು ಉತ್ತಮ ನಿಮಗೆ. ಇದು ಬಂಗಾರ ಇಟ್ಕೊಂಡಂಗೆ ನಾವು ಮತ್ತೆ ಎಲ್ಲ ಫುಲ್ ಇಟ್ಕೊಳ್ಳಿ. ನೀವು ಅದನ್ನ ಲೋಡ್ ಮಾಡಿ ಕಂಪ್ಲೀಟ್ ಆ ಕಡೆಯಿಂದ ಈ ಕಡೆ ನೀರೋಂಗ್ ಮಾಡಿ, ಮತ್ತೆ ಆ ಕಡೆಯಿಂದ ಆ ಕಡೆ ಕ್ಲೀನಾಗಿ ನೀವು ಮಣ್ಣಲ್ಲಿ ಏರ್ಬಿಡಿ ಮಾಡಿ. ಕಾಂಪೌಂಡ್ ಹಾಕ್ಬೇಕಾರೆ ಹಿಂದೆ ಎಷ್ಟು ಜಾಗ ಐತಿ ನಮ್ದು? ಕಾಂಪೌಂಡ್ ಹಾಕೊಟ್ಟಿದ್ದ ನಿಮಗೆ? ಸರಿ, ಎಲ್ಲ ಆದ್ಮೇಲೆ ಫೋನ್ ಮಾಡಿ ನನಗೆ. ಇಲ್ಲಿ ಎಷ್ಟು ಜಾಗ ಇದೆ, ಇಲ್ಲಿಂದ ಎಷ್ಟು ಜಾಗ ಇದೆ, ಮುಂದೆ ಎಷ್ಟು ಜಾಗ ಇದೆ ಹೇಳಿ ನನಗೆ. ಮೊಬೈಲ್ನಲ್ಲಿ ನನಗೆ ವಾಟ್ಸಪ್ ಹಾಕಿದ್ರೆ ನಾನು ಅವತ್ತೊಂದು ಪ್ಲಾನ್ ಕಳಿಸ್ತೀನಿ. ಹೆಂಗ್ ಗೊತ್ತೇನು? 2 ನಿಮಿಷ ಅದು ನೋಡ್ಕೊಂಡು ನಂಗೆ ಪಟ್ಟಂತ ಕಾಂಪೌಂಡ್ ಮಾಡ್ಕೊಳ್ಳಿ. ಇನ್ನೊಂದ್ಸರಿ ಬರೋಂತ ಅವಶ್ಯಕತೆ ಇರಲ್ಲ. ಸರಿಮ್ಮ? ಓಕೆ. 1 ನಿಮಿಷ ಇಲ್ಲಿ ಮಾಡಿದ್ರೆ ಮನೆ ಕಳ್ತನ ಆಗುತ್ತೆ. ನನಗೆಲ್ಲ ಹೇಳ್ಬೇಡ, ಅಲ್ಲಿ ಚೆನ್ನಾಗೈತೆ ಅಂದ್ಮೇಲೆ ನೀನು ಆಪ್ಷನ್ ಕೇಳ್ತಾ ಇದಕ್ಕೆ. ಪ್ಲಾನ್ ತಪ್ಪು ಮಾಡಬೇಡಿ. ಮನೆ ಕಟ್ತಾ ಇದ್ರೆ ತಾನೆ, ತೊಂದ್ರೆ ಯಾಕೆ ಮಾಡ್ಕೊಳ್ತೀರಿ? ಮಿಸ್ಯೂಸ್ ಮಾಡ್ಕೋಬೇಡಿ. ಹಂಗೆ ಈ ವಾಲಿದೆಲ್ಲ ನಿಮ್ಗೆ ಅಟ್ಯಾಚ್ ಬೇಕೇ ಬೇಕು ಅಂದ್ರೆ ವಾಲಿದೆಲ್ಲ ಕಂಟಿನ್ಯೂ ಮಾಡಿದನ್ನ ಇಲ್ಲಿ ಕಂಟಿನ್ಯೂ ಮಾಡಿದ್ರೆ ಡೋರ್ ಇಲ್ಲಿ ತಕೊಳ್ಳಿ. ಇದು ತೆಗೀರಿ, ಸ್ವಲ್ಪ ವಾಲ್ ತೆಗೆದು ಡೋರ್ ತಕೊಳ್ಳಿ. ಮೇಸ್ತ್ರಿ ಯಾರಿದ್ರೆ? ಮೇಸ್ತ್ರಿನಾ? ಸರಿ. ಇವ್ರು ಯಾರು? ಸರಿ. ಈ ವಾಲ್ ಇದೆಯಲ್ಲ, ಈ ವಾಲ್ ಬರುತ್ತಲ್ಲ, ಈ ಕಡೆ ತಗೋಬೇಡ, ಈ ಕಡೆ ತಗೋಬೇಡ. ಈ ವಾಲ್ನ ಕಂಟಿನ್ಯೂ ಕೊಟ್ಬಿಟ್ಟು ರಮೇಶ್, ಇನ್ನು ವಾಲ್ ಇದು ಡೋರ್ ಕಡಿಮೆ ಆಗುತ್ತೆ ನಿಮಗೆ. ತೆಗೀದನ್ನ ಡೋರ್ ಇಟ್ಕೋ ಇಲ್ಲಿ, ಅವಾಗ ಅಟ್ಯಾಚ್ ಬಳಸ್ಕೋಬಹುದು ನೀನು. ಈಗೇನು ಹೇಳು? ಅಟ್ಯಾಚ್ ಬೇಕಾ ನಮ್ಮ ನಿನಗೆ? ಚಿಕ್ಕದಾಗತ್ತಾ? ಒಂದು ಕೆಲಸ ಮಾಡಿ, ಇಲ್ಲಿ ವಾಲ್ ಇದೆಯಲ್ಲ, ಈ ವಾಲ್ ಇದೆಯಲ್ಲ, ವಾಲ್ ಅಂದ್ರೆ ಡೋರ್ ಇಲ್ಲಿ ಇಟ್ಕೊಳ್ಳಿ. ಸರಿಮ್ಮ?
ಅದೇ ಡೋರ್ ಇಲ್ಲಿ ಇಟ್ಬೇಡಿ ಮತ್ತೆ ಈ ನೇರಕ್ಕೆ ಇಲ್ಲಿ ಗೋಡೆ ಇದೆ ಈ ನೇರಕ್ಕೆ ಇಟ್ಕೊಳ್ಳಿ ಈ ಡೋರ್ ಬಂದ್ ಮಾಡ್ಬಿಟ್ಟು ಇಲ್ಲಿ ಓಪನ್ ಇಲ್ಲಿ ಬಂದ್ ಮಾಡಿ ಇದು ಓಪನ್ ಮಾಡ್ಕೊಂಬಿಡಿ ದೊಡ್ಡದು ಮಾಡ್ಕೊಳ್ಳಿ ಸರಿನಾ ಇದೆಲ್ಲ ಓಪನ್ ಮಾಡ್ಕೊಂಡ್ಬಿಟ್ರೆ ದೊಡ್ಡದಾಗುತ್ತೆ ಸರಿನಾ ಆಗುತ್ತೆ ಅಂತ ತೊಂದ್ರೆ ಏನಿಲ್ಲ ಇದು ಒಂದ್ ಅರ್ಧ ಅಡಿ ಹೈಟ್ ಮಾಡ್ಕೊಳ್ಳಿ ಸಜ್ಜ ಪರ್ಫೆಕ್ಟ್ ಆಗಿದೆ ಸಜ್ಜ ಏನ್ ಬೇಕಾದ್ರೆ ಹಾಕೊಳ್ಳಿ ತೊಂದ್ರೆ ಏನಿಲ್ಲ ಒಂದು ಎಷ್ಟು ಗೊತ್ತಾ ಒಂದ್ ಅರ್ಧ ಅಡಿ ಹೈಟ್ ಮಾಡ್ಕೊಳ್ಳಿ ಇದನ್ನೆಲ್ಲ ಎಲ್ಲ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಒಂದ್ 4 ಇಂಚನ ಹೈಟ್ ಮಾಡಿ ಅರ್ಧ ಅಡಿ 4 ಇಂಚ ಮಾಡೋದು ನೀವು ಅಮ್ಮ ಗಾಡ್ರೇಜ್ ಈ ಕಡೆ ಆದ್ರೂ ಇಟ್ಕೋಬಹುದು ಆ ಮೂಲೆಯಲ್ಲಿ ಈ ಕಡೆ ಆದ್ರೂ ಇಟ್ಕೊಳ್ಳಿ ಸರಿನಾ ಆ ಮೂಲೆಯಲ್ಲಿ ಈ ಕಡೆ ಆದ್ರೂ ಇಟ್ಕೊಳ್ಳಿ ಈ ಕಡೆ ಆದ್ರೂ ಇಟ್ಕೊಳ್ಳಿ ಹಿಂಗೂ ಹಾಕೋಬಹುದು ಹಿಂಗೂ ಹಾಕೋಬಹುದಪ್ಪ ಯುವರ್ಸ್ ಕನ್ವೀನಿಯಂಟ್ ಸರಿನಾ ಆಮೇಲೆ ಕನ್ನಡಿ ಗಿಂಡಿ ಯಾವ ಕಡೆ ಇಟ್ಕೊಳ್ಳೋದು ಯಾವ ಕಡೆ ಇಟ್ಕೊಳ್ಳಿ ಅದನ್ನ ತಲೆ ಕೆಡಿಸ್ಕೊಳ್ಳಿ ಡೋರ್ಲಿ ಇಟ್ಕೊಳ್ಳ ಮುಂದಕ್ಕೆ ತಗೋಬೇಡಿ ಮತ್ತೆ ಕರೆಕ್ಟಾಗಿ ಇಟ್ಕೋಬೇಕು ಹಾ ಕರೆಕ್ಟಾಗಿ ಇಟ್ಕೋಬೇಕು ಮತ್ತೆ ಫಸ್ಟ್ ಕ್ಲಾಸ್ ಇದೆಯಪ್ಪ ಇಲ್ಲೊಂದು ವೆಂಟಿಲೇಷನ್ಗೆ ಒಂದಾಯ್ತು ವಿಂಡೋ ಜಸ್ಟ್ ಒಂದು ವೆಂಟಿಲೇಷನ್ ತಗೋಬೇಕಾಗಿತ್ತು ಸಣ್ಣದು ನಾನೇ ಬೇಡ ಅಂತ ಬೇಡಮ್ಮ ತಗೊಳಮ್ಮ ಒಂದು ಮಲ್ಕೋಬೇಕಾದ್ರೆ ಗೊತ್ತಾಗತ್ತದು ಇವಾಗ ಗೊತ್ತಾಗಲ್ಲ ಅದು ಒಂದ್ಸರಿ ನಾವು ಸಾಗರದಲ್ಲಿ ಒಂದು ಕಳ್ತನ ಆಗಿರ್ತಾರ ಆ ವಿಂಡೋದ ಇಲ್ಲಿ ಏನು ಆಗಲ್ಲ ಇಲ್ಲಿ ಹಿಂಗಾಗಿ ಇಲ್ಲಿ ಏನು ಆಗೋದಿಲ್ಲ ನಾನ್ ಬರ್ಕೊಡ್ತೀನಿ ಇಡೀ ಮನೆ ಒಂದಿಟ್ಟಿದ್ದೀನಿ ನಾನು ಹೇಳೋ ಅರ್ಥ ಮಾಡ್ಕೋ ನೀನೆಲ್ಲ ರೆಡಿ ಮಾಡ್ಕೋ ಇಲ್ಲ ಆದ್ರೆ ನನಗೆ ಫೋನ್ ಮಾಡ ಅಲ್ಲ ಈ ಮನೇಲಿ ಆಗಲ್ಲ ಮಾಡಮ್ಮ ಚೆನ್ನಾಗ ಓಪನ್ ಕಿಚನ್ ಏನಿಲ್ಲ ಬಟ್ ಏನು ಬೇಡ ಮತ್ತೆ ಓಪನ್ ಕಿಚನ್ ಇಲ್ಲಿ ಮಾಡ್ಕೊಂಡು ಇದು ಕಟ್ಟೆ ಮಾಡ್ಕೊಂಡು ಇಲ್ಲಿ ಈ ಕಡೆ ಫುಲ್ ಕೆಲಸ ಕೊಡ ಅಂತದೆ ಕೊಡಿ ಕೊಡಿ ಎಲ್ಲ ಸ್ಟೆಪ್ ಕೊಡಿ ಇಲ್ಲೆಲ್ಲ ಕೊಟ್ಕೊಳ್ಳಿ ಇಲ್ಲಿವರೆಗೂ ಇದು ಕೊಡಿ ಬೇಕಾದ್ರೆ ನೋಡಿ ಬಾರಿ ಇಂಪಾರ್ಟೆಂಟು ಇಲ್ಲಿವರೆಗೂ ಕೊಡ್ಬೋದು ಇಲ್ಲಿವರೆಗೂ ಕೊಡ್ಬೋದು ಇದೆಲ್ಲ ಕೊಡ್ಬೋದು ಈ ಕಾರ್ನರು ಕೊಡಿ ಇದೆಲ್ಲ ಕೊಡಿ ಇಲ್ಲಿಂದ ಒಂದು ಸ್ಟೆಪ್ ಕೊಟ್ಬಿಟ್ಟು ಇಲ್ಲೊಂದು ವೆಂಟಿಲೇಷನ್ ಕೊಡಿ ಕೊಡಿ ಅದಕ್ಕಾಗಿ ಪೂರ್ವಾಭಿಮುಖವಾಗಿ ಅಡಿಗೆ ಮಾಡಂತ ಅಲ್ಲಿ ಇದೇ ಜಾಗದ ಪೊಸಿಷನ್ ಬರುತ್ತಲ್ಲ ಮಾಡಿ ಜಾಗ ಇದೆ ನಮ್ಗೆ ಮಾಡ್ಬೋದು ಇಲ್ಲ ಇಂಡಿಯನ್ಗೆ ಮಾಡಮ್ಮ ಇಂಡಿಯನ್ ಅನ್ನ ಮಾಡ್ಕೋ ಅಮೆರಿಕನ್ ಏನು ಮಾಡ್ಬೇಡ ಸುಮ್ನಿರಪ್ಪ ಅಂತ ಹೇಳಿದ್ದೆ ನೋಡಿ ಆಯ್ತು ಈ ಮನೆ ಇದೆಯಲ್ಲ ಎಲ್ಲ ಫಿಲ್ ಮಾಡ್ಕೊಂಡ್ಬಿಟ್ಟು ಮಣ್ಣ ಎಲ್ಲ ಫಿಲ್ ಮಾಡ್ಕೊಂಡು ಮನೆಗೆ ಟಚ್ ಮಾಡ್ದಂಗೆ ಮನೆ ಆ ಕಡೆ ಈ ಕಡೆ ಹೋಗ್ದಂಗೆ ಮನೆ ನೇರವಾಗಿ ನಾನು ಹೇಳೋದು ಮನೆ ಟಚ್ ಮಾಡಬೇಡಿ ಮತ್ತೆ ಇದಕ್ಕೆ ಟಚ್ ಮಾಡಂಗಿಲ್ಲ ಟಚ್ ಮಾಡಬೇಡಿ ಉಪಗೃಹ ಅಂದ್ರೆ ಮನೆ ಬಿಟ್ಟು 3 ಅಡಿ 4 ಅಡಿ ಬಿಟ್ಟು ಇಲ್ಲಿ ನಾವು ಕಟ್ರಾಕ್ ತಗೊಂತೀವಿ ಅಂದ್ರೆ ಚೀಟಿಂದ ಈ ತರ ಇಲ್ಲಿದೆ ಅಲ್ವಾ ಆ ತರ ಚೀಟಿಂದ ಹೇಳ್ಕೊಂತೀವಿ ಆ ಮೂಲೆಗೆಲ್ಲ ತಗೋಬರಲ್ಲ ಎಲ್ಲಿ ಆ ಕಡೆ ಅಂದ್ರೆ ಇದು ಓಪನ್ ಇರ್ಲು 3 ಅಡಿ ಬಿಟ್ಟು ಬೇಕಾರೆ ಈ ಕಡೆ ಮಾಡ್ಕೊಳ್ಳಿ ಮನೆಯಿಂದ ಹೊರಗೆ ಹೋಗ್ಬಿಡಿ ಒಳಗೋ ಬರ್ಬೇಡಿ ನಾವು ಇಲ್ಲಿಂದ ಒಂದು 8 ಅಡಿ ತಗೋತೀವಿ ಇಲ್ಲ ಅಂದ್ರೆ ತಗೋ 8 ಅಡಿ ಒಳಗ್ ಮಾಡ್ಕೋ ಮಾಡ್ಕೋಬೋದಾ ಸರಿ ಇದ್ರಲ್ಲಿ ಓಪನ್ ಅಲ್ಲಮ್ಮ ಟಚ್ ಮಾಡ್ಬೇಡ ಅಂತ ಹೇಳಿದೀನಿ ಶೀಟಿಂಗ್ ಆಗ್ತಿಂದ ಹೊರಗ್ ಬರಬಾರ್ದು ಒಳಗೂ ಹೋಗಬಾರ್ದು ಈ ಗೋಡೆ ಲೆವೆಲಿಗೆ ಮಾತ್ರ ಗೋಡೆ ಲೆವೆಲ್ಗೆ ಒಂದು 3 ಅಡಿ ಬಿಟ್ಕೋ ಬಿಟ್ಕೊಂಡು ಒಂದ್ 4 ಅಡಿ ಕಟ್ಟು ಸರಿ ಸರಿ ಹಿಂಗ್ ಮಾಡ್ಕೊ ಸರಿ ಸರಿ ಕಲೆಕ್ಟ್ ಮಾಡ್ಕೊ ಆದ್ರೆ ಗುಂಡಿ ಮಾತ್ರ ಕಲೆಕ್ಟ್ ಮಾಡ್ಕೋ ಎತ್ತರದಲ್ಲಿ ಬೇಸ್ಮೆಂಟ್ ಇದೆಯಲ್ಲ ಬೇಸ್ಮೆಂಟ್ ಗಿಂತ ಎತ್ತರ ಬರಲಿ ಬೇಸ್ಮೆಂಟ್ ಒಂದ್ ಅರ್ಧ ಅಡಿ ಎತ್ತರ ಬರಬೇಕು ಬೇಸ್ಮೆಂಟ್ ಅರ್ಥ ಆಗುತ್ತಾ ಇಲ್ವಾ ನಿನಗೆ ಗೊತ್ತಾಯ್ತು ಬೇಸ್ಮೆಂಟ್ ಗಿಂತ ಹೈಟ್ ಬರಬೇಕು ಈ ಬೇಸ್ಮೆಂಟ್ ಗಿಂತ ಹೈಟ್ ಇರುತ್ತೆ ಹೈಟ್ ಬರಬೇಕು ಮಾಡಿದ್ರೆ ಯಾವುದೇ ಕಾರಣಕ್ಕೂ ಗುಂಡಿ ಮಾಡೋ ಹಾಗಿಲ್ಲ ನೆನ್ಪಿಟ್ಕೊಮ್ಮ ಸರಿನಾ ಟಚ್ ಮಾಡಬೇಡಿ ಮನೆಯಿಂದ ಹೊರಗೆ ಹೋಗ್ಬೇಡಿ ಒಳಗೂ ಬರಬೇಡಿ 3 ಅಡಿ ಗ್ಯಾಪ್ ಇಟ್ಟೆ ನಾವು 3 ಅಡಿ ಗ್ಯಾಪ್ ಬಿಟ್ಟು 3 ಬಿಡು ಸರಿನಾ 3 ಬಿಡು ಯಾಕಂದ್ರೆ ಎಲ್ಲ ಪ್ಲಾಸ್ಟಿಕ್ ಇನ್ನೊಂದು ಮತ್ತೊಂದು ಯಾವ್ದು ಮುಂದೆ ಎಲ್ಲ ಕ್ಲೀನ್ ಮಾಡ್ಕೊಳಕ್ಕೆಲ್ಲ ಬೇಕಲ್ವಾ ಬಿಡಿ ಏನ್ ತೊಂದ್ರೆ ಇಲ್ಲ ಆ ಲೆವೆಲ್ ಬಿಡ್ರಿ ಬಾಲ್ಕನಿ ಲೆವೆಲ್ ಸಜ್ಜೆ ಒಳಗೆ ಬಿಡ್ರಿ ಒಂದು ಆವಾಗ ಅಲ್ಲಿ ಇಲ್ಲೇನ್ ಜಾಗ ಇದೆ ನಮ್ದು ಒಂದ್ ಕೆಲಸ ಮಾಡಿ ಇಲ್ಲಿ ಲೆಟರ್ ಬರುತ್ತಾ ಬಿಟ್ಟು ಸೆಪ್ಟಿಕ್ ಟ್ಯಾಂಕ್ ಅಂತಾರಲ್ವಾ ಇದು ಮಾಡ್ಕೊಳ್ಳಿ ಇದನ್ನ ಫಸ್ಟ್ ಕ್ಲಾಸ್ ಆಗುತ್ತೆ ಏನಮ್ಮ ಜಾಸ್ತಿ ದೂರ ಬೇಡ ಜಾಸ್ತಿ ದೂರ ಹೋಗ್ಬೇಡ ಇಷ್ಟೇ ಸಾಕು ಓಕೆನಾ ಮಾಡ್ಬೇಡಪ್ಪ ಅಂತ ಕೆಲಸ ಎಲ್ಲ ಬಂದ್ ಮಾಡ್ತೀನಿ ಸರ್ ಕೆಳಗಡೆ ಅಯ್ಯೋ ಗೋಡೆ ಬಂದ್ ಮಾಡ್ತಿ ಇದನ್ನ ಸ್ಟ್ಯಾಂಡರ್ಡ್ ಕಾಣಬೇಕಂದ್ರೆ ನೀನ್ ಗ್ರಿಲ್ ಹಾಕೊಂಡು ಗ್ಲಾಸ್ ಹಾಕೋ ಹೊರಗಡೆ ಮಾಡ್ಕೋ ಚೆನ್ನಾಗಿರುತ್ತೆ ನಿಮಗೆ ಎಲ್ಲ ಎತ್ತರ ಮಾಡೋಗಿಲ್ಲ ಅರ್ಥ ಮಾಡ್ಕೊಳ್ಳಿ 3 ಫೀಟು ಪ್ಯಾರಾಪೆಟ್ ಕೊಡ್ರಿ ಇಲ್ಲಿ ಗ್ಲಾಸ್ ಕೊಡ್ತೀರಾ ಎಲ್ಲ ಗ್ಲಾಸ್ ಅಲ್ಲಿ ಮಾಡ್ತೀರಾ ಏನು ಪ್ಯಾರಾಪೆಟ್ ವಾಲ್ ಮಾಡಿ ಇಲ್ಲಿ ಒಂದ್ ಕೆಲಸ ಮಾಡಿ ಇದನ್ನ ಗ್ಲಾಸ್ ಕೊಡಿ ಬೇಸಿಂಗು ನೋಡೋದು ಚೆನ್ನಾಗಿರುತ್ತೆ ಅದೇ ಖರ್ಚು ಆಗೋದು ಅದಕ್ಕಿಂತ 2,000 ಜಾಸ್ತಿ ಆಗಿತ್ತು ಸ್ಟೀಲ್ ರಾಡ್ ಕೊಟ್ಟು ಇದೊಂದು ಗ್ಲಾಸ್ ಕೊಡು
ಚೆನ್ನಾಗಿರುತ್ತೆ ತೆಗೆದಾಕದ್ನ ಹೈಟ್ ಮಾಡಂಗಿಲ್ಲ ಸರ್ ಅದ 3 ಫೀಟ್ ಮಾಡ್ಕೋಬೇಕು. 3 ಅಡಿ ಅಂದ್ರೆ ಇದು ಈ ಕಡೆನೂ ಹೈಟ್ ಅಂದ್ರೆ ಡೌನ್ ಮಾಡಂಗಿಲ್ಲ, ಹೈಟ್ ಇದ್ದಷ್ಟು ಒಳ್ಳೆ ಎಲ್ಲ ಟೋಟಲ್ 3 ಫೀಟ್ ಮಾಡಮ್ಮ ಸಾಕು, ಜಾಸ್ತಿ ಮಾಡ ಒಟ್ಟ ಹಿಂಗೆ ಕೊಡ್ತೀನಿ ಸರ್. ಎಲ್ಲ ವಾಟ ಹಿಂಗೆ ಇದು 10 ಅಡಿ ಇದ್ರೆ 10 ಕಾಲಿದೆ, 10 ಕಾಲಿದೆ. ಡೌನ್ ಇಲ್ಲಿಗೆ ಇದನ್ನ ಬೇಕಾದ್ರೆ ನಿನ್ನ ಕಮ್ಯುನಿಟಿಗೆ ಮಾಡ್ಕೋಬಹುದು. ಇದನ್ನ ಕ್ಲಾಸ್ ಕೊಟ್ಕೋಬಹುದು, ನೀನು ಡ್ರಿಲ್ ಹಾಕೋಬಹುದು,